ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಪವರ್ ಆಫ್ ಲೆಟಿಂಗು ಅಥವಾ ಈ ಟ್ರೈ ಮಾಡದೇ ಇರೋದ್ರಿಂದ ಯಾಕೆ ಎಷ್ಟೊಂದು ಅಡ್ವಾಂಟೇಜಸ್ ಇದೆ ಲೈಫ್ ಅಲ್ಲಿ ಅಂತ ಹೇಳಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಇದನ್ನ ಮತ್ತೆ ಎಂದಿನಂತೆ ನಾನು ಒಂದು ಕಥೆ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಒಂದು ಊರಲ್ಲಿ ಒಬ್ಬ ಮನುಷ್ಯ ಹಿಂಗೆ ವಾಕಿಂಗ್ ಹೋಗ್ತಾ ಇರ್ತಾನೆ. ಅದು ಊರಿನಿಂದ ಸ್ವಲ್ಪ ಹೊರಗಡೆ ಇರುವಂತ ಜಾಗ. ಸನ್ಸೆಟ್ ಆಗ್ತಾ ಇರುತ್ತೆ, ವಾಕಿಂಗ್ ಹೋಗ್ತಾ ಇರ್ತಾನೆ. ಅದು ಒಂದು ಚಿಕ್ಕ ರೋಡ್ ಇರುತ್ತೆ, ಆ ಕಡೆ ಈ ಕಡೆ ಓಷನ್ ಇರುತ್ತೆ, ರೋಡ್ ಬೈ ದ ಓಷನ್. ಅದು ಈ ಕಡೆ ಎಲ್ಲ ಗ್ರಾಸ್ ಫೀಲ್ಡ್ಸ್. ಅಲ್ಲಿ ಮಧ್ಯದಲ್ಲಿ ಅವನು ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಸಮುದ್ರದಲ್ಲಿ ಬರ್ತಾ ಇರ್ತಕ್ಕಂಥ ಅಲೆಗಳನ್ನ ನೋಡಿ, ಸನ್ಸೆಟ್ ನ ನೋಡಿ ಹೋಗ್ತಾ ಇರ್ತಾನೆ. ಅವಾಗ ಹಿಂದೆಯಿಂದ ಒಂದು ಜೋರ್ ಸೌಂಡ್ ಕೇಳುತ್ತೆ, ಕುದುರೆ ಓಡ್ತಿರೋ ಸೌಂಡ್, ಟಕ್ 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 ಅಂತ. ಅವನು ಹಿಂಗೆ ಹಿಂದೆ ನೋಡ್ತಾನೆ, ಲೈಕ್ ಅವನ್ ಮೇಲೇನೆ ಬರ್ತಿರೋ ತರ ಜೋರಾಗಿ ಒಂದು ಕುದುರೆ ಓಡ್ ಬರ್ತಾ ಇರುತ್ತೆ. ಬರೀ ಕುದುರೆ ಓಡ್ ಬರ್ತಿರಲ್ಲ, ಅದ್ರ ಮೇಲೆ ಒಬ್ಬ ಮನುಷ್ಯ ಕೂತಿರ್ತಾನೆ. ಅವನ ಮುಖದಲ್ಲಿ ಸ್ವಲ್ಪ ಹೆದರಿಕೆ ಇರುತ್ತೆ, ಏನೋ ಒಂದು ಗೊಂದಲದ ಫೀಲಿಂಗ್ ಅವನು ಬರ್ತಾ ಇರ್ತಕ್ಕಂತ ಮುಖದ ಮೇಲೆ. ಅವನು ಇನ್ನೇನು ಇವನಿಗೆ ಬಂದು ಇವನ್ನ ಗುದಿಸ್ಬಿಡ್ತಾನೆ ಕುದುರೆಯಿಂದ ಅಂತ ಅಷ್ಟೊತ್ತಿಗೆ ಇವನು ಸ್ವಲ್ಪ ಹಿಂಗೆ ಹೆಗರ್ಬಿಟ್ಟು ಆ ಕಡೆ ತಪ್ಸ್ಕೊಂಡ್ಬಿಟ್ಟು ಅವನು ಕುದುರೆ ನಿಲ್ಲಿಸ್ತಾನೆ ಅಲ್ಲಿ. ಸಾರಿ 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 ಅಂತಂತಾನೆ. ಏನ್ ಸಾರಿ, ನೀನು ನನ್ ಗುದಿಸ್ಬಿಡ್ತಾ ಇದ್ದ ನನ್ನ ಮೈ ಮೇಲೆ, ಇದು ವಾಕಿಂಗ್ ಹೋಗೋ ಜಾಗ, ಇದು ಇಷ್ಟೇ ಸಣ್ಣದಿದೆ, ಇಲ್ಲಿ ಈ ತರ ಕುದುರೆ ಓಡಿಸ್ಕೊಂಡ್ ಬರ್ತೀಯಲ್ಲ, ಅದ ಎಷ್ಟು ಸ್ಪೀಡ್ ಓಡ್ತಾ ಇದೆ, ನೀನು ಸ್ವಲ್ಪ ಅದ್ರ ನೋಡಿದ್ಯಾ ಕುದುರೆ, ಇದನ್ನ ಕುಡಿದ್ಬಿಟ್ಟಿದ್ಯಾ, ಏನದು ಕತೆ, ಅದು ನೋಡಿ ಹೆಂಗ್ ಓಡ್ತಾ ಇದೆ ಕುದುರೆ ಅಂತ ಹೇಳಿ ಫುಲ್ ಭಯ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆ ಮನುಷ್ಯ ಮೊದ್ಲೇ ಗೊಂದಲದಲ್ಲಿರ್ತಾನೆ, ಗೊಂದಲದ ವಾತಾವರಣ ಮುಖದಲ್ಲೆಲ್ಲ. ಅವನು ಇವನ್ನ ಕೇಳಿ ಹೇಳ್ತಾನೆ, ನಾನೇನ್ ಮಾಡ್ಲಿ, ಕುದುರೆ ಎಷ್ಟು ಜೋರ್ ಓಡ್ತಾ ಇದೆ ಅಂತಂದ್ರೆ ಆ ಕುದುರೆನ ಕೇಳಿ ಅಂತ ಹೇಳ್ತಾನೆ. ಇಷ್ಟೇ ಇದು ಕತೆ, ಇದ್ರಲ್ಲಿ ಮುಂದೆ ಏನೂ ಇಲ್ಲ. ಬಟ್ ಯಾಕೆ ಹೇಳಿದೆ ಈ ಕಥೆನ ಅಂತಂದ್ರೆ, ಇಲ್ಲಿ ಕುದುರೆ ಅನ್ನೋದು ನಮ್ ಲೈಫು. ಮನುಷ್ಯರಿಗೆ ಹೋಲಿಸಿದರೆ ಕುದುರೆ ಅನ್ನೋದು ನಮ್ ಲೈಫು. ಆ ಕುದುರೆ ಮೇಲೆ ಕೂತಿರೋರು ನಾವು ಮನುಷ್ಯರು. ಅದು ಲೈಫ್ ಯಾಕೆ ಹಿಂಗ್ ಹೋಗ್ತಾ ಇದೆ ಅಂತ ಅಂದ್ರೆ, ಅದನ್ನ ನೀವು ಲೈಫ್ ಇಂದ ಕೇಳ್ರಿ ಅಂತ ಹೇಳ್ತಾ ಇರ್ತೀರಿ. ಯಾರಾದ್ರೂ ಬಂದು ನಿನ್ ಲೈಫ್ ಯಾಕೆ ಹಿಂಗಿದೆ, ನೀನ್ ಯಾಕೆ ಹಿಂಗಿದೆ, ಇವಾಗ ಯಾಕೆ ಹಿಂಗೆ ನೀನು ಮಾಡ್ತಾ ಇದೀಯ ಲೈಫ್ ಅಲ್ಲಿ ಅಂತ ಕೇಳಿದ್ರೆ, ನೀವು ಮತ್ತೆ ಲೈಫ್ ಇಂದ ಆನ್ಸರ್ ಅದ್ರ ಮೇಲೆ ಹಾಕ್ತಿರಿ ನೆಪನ. ಅದನ್ ಕೇಳು ನನಗೇನ್ ಗೊತ್ತಿದೆ, ನಾ ಸುಮ್ನೆ ಹೋಗ್ತಾ ಇದೀನಿ, ಅದ್ ಹೆಂಗ್ ಕರ್ಕೊಂಡು ಹೋಗ್ತಿದೆ ಹಂಗ್ ಹೋಗ್ತಾ ಇದೀನಿ, ಅದೆಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಕುದುರೆ ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕುದುರೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ, ಲೈಫ್ ಅನ್ನ ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಮನುಷ್ಯರಲ್ಲೇ ಇದೆ. ಅವ್ರು ಅದನ್ನ ಕಂಟ್ರೋಲ್ ಮಾಡದೆ ಹೆಂಗ್ ಬೇಕಂಗೆ ಬಿಟ್ಬಿಟ್ಟು, ಆ ಕುದುರೆನ ಲೈಫ್ ಅನ್ನ ಕುದುರೆನ ಹೆಂಗ್ ಬೇಕಂಗೆ ಬಿಟ್ಬಿಟ್ಟು, ಯಾರು ಕೇಳಿದ್ರೆ ನೀನ್ ಯಾಕೆ ಹಿಂಗಿದ್ಯಾ ಅಂತ ಹೇಳಿ ಬೇರೆ ಮೇಲೆ ನೆಪ ಹಾಕೋದು. ಅಂದ್ರೆ ಈ ಲೈಫ್ ಅನ್ನೋ ಒಂದು ಕುದುರೆ ಮೇಲೆ ನೆಪ ಹಾಕೋದು. ಅಂದ್ರೆ ಇಲ್ಲಿ ಒಂದು ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ, ಏನಾದ್ರೂ ಆಗ್ಬೇಕು ಲೈಫ್ ಅಲ್ಲಿ, ಏನಾದ್ರೂ ಒಂದು ನಿಮ್ಮ ಡ್ರೀಮ್ ನ ಮಾಡ್ಬೇಕು, ಅಥವಾ ನಿಮ್ಮ ಒಂದು ಬಿಹೇವಿಯರ್ ನ ಚೇಂಜ್ ಮಾಡ್ಬೇಕು, ಅಥವಾ ಏನಾದ್ರೂ ಒಂದು ಬದಲಾವಣೆ ಕಾಣ್ಬೇಕು ಲೈಫ್ ಅಲ್ಲಿ ಅಂತಂದ್ರೆ, ಅಬ್ವಿಯಸ್ಲಿ ನಮ್ಮ ಮನಸ್ಸಿಗೆ ಬರೋದೇನು, ಟ್ರೈ ಮಾಡಬೇಕು, ಅದಕ್ಕೆ ಕಷ್ಟ ಪಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು, ಹಂಗೆ ಹಿಂಗೆ ಬರುತ್ತೆ ಇನ್ಸ್ಪಿರೇಷನ್ ಎಲ್ಲ ಕೋಟ್ಗಳಲ್ಲಿ. ಬಟ್ ಅಲ್ಲಿ ಇರುವಂತ ಒಂದು ಸೀಕ್ರೆಟ್ ಏನಂತಂದ್ರೆ, ನೀವು ಎಷ್ಟು ಜಾಸ್ತಿ ಟ್ರೈ ಮಾಡ್ತಿರೋ ಅಷ್ಟೊಂದು ದೂರ ಹೋಗ್ತಾ ಹೋಗುತ್ತೆ. ಎಷ್ಟು ಜಾಸ್ತಿ ಅದಕ್ಕೆ ಪ್ರಯತ್ನ ಪಡ್ತಿರೋ ಅಷ್ಟು ಅದು ಆಗಲ್ಲ ಅಂತ ಅನಿಸ್ತಾ ಹೋಗುತ್ತೆ. ಇದು ಎಲ್ಲಾ ಟೈಮಲ್ಲಿ ಆಗಲ್ಲ, ಬಟ್ ಮೋಸ್ಟ್ ಟೈಮಲ್ಲಿ ಮೋಸ್ಟ್ ಜನರಿಗೆ ಹಿಂಗೆ ಅನ್ಸಿರುತ್ತೆ, ಏನಪ್ಪಾ ಇದು ನಾನು ಎಷ್ಟು ಟ್ರೈ ಮಾಡ್ತಾ ಇದೀನಿ ಆದ್ರೂ ಆಗ್ತಾನೆ ಇಲ್ಲ, ಯಾಕೆ ಇಷ್ಟು ಕಷ್ಟ ಪಡ್ತಾ ಇದೀನಿ, ಏನಿದು ಒಂಥರ ಏನು ಸೂಚನೆ ಕಾಣ್ತಾ ಇಲ್ಲ, ಹೀಗೆ. ಸೊ ಇಲ್ಲಿ ಟ್ರೈ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಸಿಗ್ತಾ ಹೋಗುತ್ತೆ. ಅವಾಗ ನೀವು ಒಂದು ಕ್ವಶನ್ ಕೇಳ್ತೀರಾ, ಟ್ರೈ ಮಾಡ್ಲಿಲ್ಲ ಅಂತಂದ್ರೆ ಕೆಲಸ ಹೆಂಗಾಗತ್ತೆ? ಎಕ್ಸಾಮ್ ಬಂದಿದೆ, ಎಕ್ಸಾಮ್ ನ ಪಾಸ್ ಮಾಡ್ಬೇಕು ಅಂದ್ರೆ ನೀನು ಓದಬೇಕು. ಎಕ್ಸಾಮ್ ಓದಕ್ಕೆ ಟ್ರೈ ಮಾಡದೆ ನೀನ್ ಹೆಂಗ್ ಪಾಸ್ ಆಗ್ತೀಯ ಎಕ್ಸಾಮ್? ನಾ ಹೇಳ್ತಿರೋ ಪಾಯಿಂಟ್ ಅದಲ್ಲ. ನಾ ಹೇಳ್ತಿರೋದು, ಟ್ರೈ ಮಾಡೋದು ಅಂತಂದ್ರೆ ಇಲ್ಲಿ ಮಾಡ್ಲೇಬಾರ್ದು ಏನು ಅಂತ ಅಲ್ಲ, ಅದನ್ನ ಜಾಸ್ತಿ ಒತ್ತು ಕೊಡಬಾರ್ದು ಅಂತ. ಅದನ್ನ ತುಂಬಾ ಟೆನ್ಸ್ ಆಗಿ ಮಾಡ್ಬಿಟ್ಟು ಅದನ್ನ ಆಗ್ಲೇಬೇಕು ಅಂತ ಹೇಳಿ ಆತರ ಇಂಟೆನ್ಸ್ ಆಗಿ ಮಾಡಬಾರ್ದು ಅಂತ. ಇದಕ್ಕೆ ಚೈನೀಸ್ ಅಲ್ಲಿ ವು ವೈ ಅಂತ ಒಂದು ಪದ ಇದೆ. ಈ ವು ವೈ ಅಂತಂದ್ರೆ ಏನು ಅಂತಂದ್ರೆ, ಡೋಂಟ್ ಟ್ರೈ ಟೂ ಮಚ್ ಹಾರ್ಡ್ ಅಂತ, ತುಂಬಾ ಪ್ರಯತ್ನ ಪಡಕ್ ಹೋಗ್ಬೇಡ ಅಂತ. ಹಳೆಯ ಬುದ್ಧನ ಒಂದು ಕೋಟ್ ನೆನಪಾಗ್ತಿದೆ ನನಗೆ. ಅದು ಏನು ಅಂತಂದ್ರೆ, ನೀನು ಗಾಯವನ್ನ ಹೀಲ್ ಮಾಡ್ಬೇಕು ಅಂತಂದ್ರೆ, ನಿನ್ನ ವೂಂಡ್ನ ಹೀಲ್ ಮಾಡ್ಬೇಕು ಅಂತಂದ್ರೆ ಅದನ್ನ ಟಚ್ ಮಾಡೋದು ಸ್ಟಾಪ್ ಮಾಡು ಫಸ್ಟ್. ಆ ಗಾಯ ಆಗಿದೆ ಅಂತ ನಿನಗೆ ಗೊತ್ತಾಯ್ತಂತಂದ್ರೆ, ಅದು ಹೋಗ್ಬೇಕು ಅಂದ್ರೆ ಅದನ್ನ ಟಚ್ ಮಾಡೋದು ಸ್ಟಾಪ್ ಮಾಡು. ನೀ ಏನ್ ಮಾಡ್ತಿದ್ಯಾ, ಮತ್ತೆ ಅದನ್ನ ಕೆರೆದ್ಬಿಟ್ಟು ಮತ್ತೆ ಮುಟ್ಬಿಟ್ಟು ಅಯ್ಯೋ ಹೋಯ್ತಾ ಇಲ್ಲ ಅಂತ ನೋಡ್ತಾ ಇದೀಯ ಅಂದ್ರೆ ಇದು ಟ್ರೈ ಮಾಡೋದು. ಈ ತರ ಕಾನ್ಸೆಪ್ಟ್ ಅಲ್ಲಿ ಟ್ರೈ ಮಾಡೋದು ಅಂತ ಹೇಳ್ತಾ ಇದೀನಿ. 2 ಎಕ್ಸಾಂಪಲ್ಗಳ ಮೂಲಕ ಯಾಕೆ ಟ್ರೈ ಮಾಡದೇ ಇದ್ರೆ ಅಥವಾ ಯಾಕೆ ಸುಮ್ಮನೆ ಇದ್ರೆ ಎಲ್ಲವೂ ಆಗ್ತವೆ ಆಟೋಮೆಟಿಕ್ ಆಗಿ ಅನ್ನೋದ್ರ ಮೂಲಕ ನಾನು
ತುಂಬಾ ಒಂದು ಲೇಮನ್ ಟರ್ಮ್ಸ್ ಅಲ್ಲಿ ಇದನ್ನ ಬ್ರೇಕ್ ಡೌನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಒಂದು ದೊಡ್ಡ ಬಾಕ್ಸ್ ಇರುತ್ತೆ ಅಥವಾ ಪಾತ್ರೆ ಇರುತ್ತೆ, ಲೈಕ್ ಎಂಟಿ ವೆಸಲ್. ಅದ್ರೊಳಗಡೆ ತುಂಬಾ ಎಲ್ಲ ಪೇಂಟ್ ಹಾಕ್ತೀರಾ, ಲೈಕ್ ಆಯಿಲ್ ಪೇಂಟ್ ಮನೆ ಹಚ್ತಾರಲ್ಲ ಆತರ ಎಲ್ಲ ಪೇಂಟ್ ದೊಡ್ಡ ಫುಲ್ ಆ ಬಾಕ್ಸ್ ತುಂಬಾ ಪೇಂಟ್ ಹಾಕ್ಬಿಡ್ತೀರಾ. ಆ ಪೇಂಟ್ ಹಾಕಿ ಆ ಬ್ರಷ್ ಇರುತ್ತಲ್ಲ, ಆ ಬ್ರಷ್ ನ ಅದ್ರೊಳಗಡೆ ಮುಣಗಿಸ್ಬಿಡ್ಬೇಕು. ಜಸ್ಟ್ ಒಂದು ಸಿನಾರಿಯೋನ ಇಮ್ಯಾಜಿನ್ ಮಾಡಿ. ಆ ಬ್ರಷ್ ನ ಮುಣಗಿಸಿದಾಗ ಪೇಂಟ್ ಅನ್ನೋದು ವಿಸ್ಕಸ್ ಫ್ಲೂಯಿಡ್. ಈ ವಿಸ್ಕಸ್ ಫ್ಲೂಯಿಡ್ ಅಂತಂದ್ರೆ ತುಂಬಾ ಲೈಕ್ ನೀರ್ ತರ ಅಲ್ಲ, ಅದು ತುಂಬಾ ಗಟ್ಟಿಯಾಗಿರ್ತಕ್ಕಂಥ ಫ್ಲೂಯಿಡ್. ಯಾಕಂದ್ರೆ ಅದ್ರ ಒಳಗಡೆ ಮಾಲಿಕ್ಯೂಲ್ಸ್ ಅರೇಂಜ್ಮೆಂಟ್ ಆ ತರ ಇರುತ್ತೆ. ಅದು ಸ್ವಲ್ಪ ಅಂಟಿನ ತರ ಇರುತ್ತೆ ಪೇಂಟ್ ಅನ್ನೋದು. ಅದು ಲೈಕ್ ವಿಸ್ಕಸ್ ಫ್ಲೂಯಿಡ್ ಅಂತ ಕರಿತೀವಿ, ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ. ಸೊ ಈ ಪೇಂಟ್ ನಲ್ಲಿ ಈಗ ಆ ಬ್ರಷ್ ನ ಹಾಕ್ಬಿಟ್ಟಿದ್ದೀರಾ, ಅದು ಕಾಣ್ತಾ ಇಲ್ಲ, ಒಳಗೆಲ್ಲ ಮುಳುಗೋಗಿದೆ ಅಥವಾ ಎಲ್ಲೋ ಇದೆ ಪೇಂಟ್ ಒಳಗಡೆ ಇದೆ ಅದು ಬ್ರಷ್. ಇವಾಗ ನೀವೇನ್ ಮಾಡ್ಬೇಕು, ಪೇಂಟ್ ಒಳಗಡೆ ಕೈ ಎದ್ಬಿಟ್ಟು ಆ ಬ್ರಷ್ ನ ತೆಗಿಬೇಕು ಹೊರಗಡೆ. ಇದು ನಿಮ್ಗೆ ನಾನು ಒಂದು ಟಾಸ್ಕ್ ಕೊಟ್ಟಿರೋ ಟಾಸ್ಕ್. ಅದ್ ಏನ್ ಮಾಡ್ತೀರಿ ಅದು ತುಂಬಾ ಈಸಿ. ನೀವು ಕೇಳಬಹುದು ಇದೇನಿದು ಒಂಥರ ಸಣ್ಣ ಮಕ್ಕಳು ಆಟ ತರ. ಅದು ಏನ್ ಮಾಡ್ತಾ ಇರ್ತೀರಾ, ಲೈಕ್ ನೀವು ಕೈ ಎದ್ದುತ್ತೀರಲ್ಲ ಅವಾಗ ಅಲ್ಲಿ ಸಿಗುತ್ತೆ, ಯಾಕಂದ್ರೆ ಬ್ರಷ್ ಅದ್ರೊಳಗೆ ನಾ ಹಾಕಿರ್ತೀನಿ. ಆ ಬ್ರಷ್ ಹಿಡ್ಕೊಂಡ್ಮೇಲೆ ನೀವು ಅದನ್ನ ಮೆಲ್ಲಗೆ ಎತ್ತುತ್ತೀರಾ. ಎತ್ತಿದಾಗ ಏನಾಗುತ್ತೆ ಅಂತ ಹೇಳಿ ಸರಿಯಾಗಿ ನಾವು ನೋಡಿ ಅಂತ ನಿಮ್ಗೆ ಹೇಳ್ತೀನಿ, ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಅಬ್ಸರ್ವ್ ಮಾಡುವಾಗ ಬ್ರಷ್ಗೂ ಪೇಂಟ್ ಹತ್ತಿರುತ್ತೆ. ಯಾಕಂದ್ರೆ ನಾ ಏನ್ ಹೇಳಿದೆ, ಪೇಂಟ್ ಅನ್ನೋದು ಒಂದು ವಿಸ್ಕಾಸಿಟಿ. ಆ ಬ್ರಷ್ಗೂ ಆ ಪೇಂಟ್ ಹಾಕ್ಬಿಟ್ಟು ಮೆಲ್ಲಕ್ಕೆ ನೀವು ಮೇಲೆತ್ತಿದಾಗ ಪೇಂಟ್ ಕೂಡ ಆ ಬ್ರಷ್ ಜೊತೆನೇ ಬರುತ್ತೆ. ಸ್ವಲ್ಪ ಅಮೌಂಟ್ ಆಫ್ ಪೇಂಟ್ ಬ್ರಷ್ ಅಂಟ್ಕೊಂಡಿರುತ್ತೆ, ಆಮೇಲೆ ಅದು ಹಿಂಗೆ ಸೋರ್ತಾ ಇರುತ್ತೆ. ಒಟ್ಟಿನಲ್ಲಿ ಆ ಪೇಂಟ್ ಬರುತ್ತೆ ಬ್ರಷ್ ಜೊತೆ. ಖಾಲಿಯಾಗಿ ಬ್ರಷ್ ಹಂಗೆ ಬರೋದಿಲ್ಲ ಫ್ರೆಶ್ ಆಗಿ, ಯಾಕಂದ್ರೆ ಅದಕ್ಕೆಲ್ಲ ಪೇಂಟ್ ಹಾಕ್ಬಿಟ್ಟಿರುತ್ತೆ. ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ನಾವು ಯಾಕೆ ಎಲ್ಲವನ್ನು ಟ್ರೈ ಮಾಡ್ತೀವಿ ಲೈಫ್ ಅಲ್ಲಿ, ಯಾಕೆ ಎಲ್ಲವನ್ನು ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ಯಾಕೆ ಒಂದನ್ನ ಆಗ್ಲೇಬೇಕು ಅಂತ ಹೇಳಿ ಕುದ್ಕಂತೀವಿ ಅಂತಂದ್ರೆ, ನಮಗ್ ಬೇಕು ಅಂತ ಅಲ್ಲ ಅವೆಲ್ಲ. ನಾವು ಮಾಯಾ ಆಫ್ ಲೈಫ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಏನಿದು ಮಾಯಾ ಆಫ್ ಲೈಫ್ ಅಂತಂದ್ರೆ, ನಮ್ಮೊಳಗಿರೋ ಆ ನಾನು ಅನ್ನೋ ಕಾನ್ಶಿಯಸ್ನೆಸ್ ಬಿಟ್ಟು ಉಳಿದಿದ್ದೇನೋ ಕಾಣ್ತಾ ಇದ್ರೆ ನಮಗೆ ಅದೆಲ್ಲ ಮಾಯ. ನಾನು ಅನ್ನೋದು ಬಿಟ್ಟು ಉಳಿದಿದ್ದು ಏನಾದ್ರೂ ಇದ್ರೆ ಅದೆಲ್ಲ ಮಾಯ. ಅದರಿಂದನೇ ನಮಗೆ ಮೋಸ್ಟ್ ಪ್ರಾಬ್ಲಮ್ಸ್ ಗಳೆಲ್ಲ ಕಾಸ್ ಆಗುತ್ತೆ. ಸೊ ಇಲ್ಲಿ ಆ ಪೇಂಟ್ ಅನ್ನೋದು ಒಂದು ಲೈಫ್ ಇದ್ದಂಗೆ. ಲೈಫ್ ಅನ್ನೋದು ಆತರ ವಿಸ್ಕಸ್ ಇರೋ ಆ ಲೈಫ್ ಅದು ಪೇಂಟ್ ಅನ್ನೋದು. ಆ ಪೇಂಟ್ ಅಲ್ಲಿ ಮುಳುಗಿರೋ ಬ್ರಷ್ ನಾವೇ ಅದು. ಆ ಬ್ರಷ್ ಅನ್ನೋದು ನಾವೇ. ಅವಾಗ ನಮಗೆ ಪೇಂಟ್ ಯಾವ್ದು ಬ್ರಷ್ ಯಾವ್ದು ಗುರುಸಕ್ ಆಗಲ್ಲ. ಆ ಬ್ರಷ್ ಎಲ್ಲಿ ತನಕ ಮಾಯಲ್ಲಿ ಮುಳುಗಿರುತ್ತೋ ಅವಾಗ. ಅದಕ್ಕೆ ನೀವೇನ್ ತಿಳ್ಕೊಂಡ್ಬಿಡ್ತೀರಿ, ಎಲ್ಲವೂ ವಿಸ್ಕಸ್ ಆಗಿದೆ, ಎಲ್ಲವೂ ಅಂಟೆಂಟ್ ಆಗಿದೆ, ಇಲ್ಲಿ ಯಾವ್ದು ಸರಿಯಾಗಿಲ್ಲ, ಯಾವ್ದು ಕ್ಲಿಯರ್ ಇಲ್ಲ ಅಂತೇಳಿ ನೀವು ಡಿಸಿಷನ್ ಬಂದ್ಬಿಡ್ತೀರಿ. ಆದ್ರೆ ಈ ಪೇಂಟ್ ಅನ್ನೋ ಒಂದು ಲೈಫಿನ ಮಾಯೆಯಿಂದ ಹೊರಬರೋ ಪ್ರೋಸೆಸ್ ಇದೆಯಲ್ಲ, ಅದನ್ನ ನೀವು ಗಮನ ಕೊಡ್ಬೇಕು. ಎಲ್ಲವನ್ನು ನೀವು ಲೆಟ್ಟಿಂಗ್ ಗೋ ಮಾಡಿದಾಗ, ಎಲ್ಲವನ್ನು ಬಿಟ್ಟು ಕೊಟ್ಟಾಗ, ಯಾವ್ದನ್ನು ನಾನು ಇದನ್ನ ಮಾಡಕ್ ಆಗಲ್ಲ ಅಂತ ಗೊತ್ತಾಗಿ ನೀವು ಅದನ್ನ ಲೆಟ್ ಗೋ ಮಾಡಿದಾಗ ಹೊರ ಬರ್ತೀರಾ ಆ ಮಾಯೆಯಿಂದ. ಆದ್ರೆ ಬರುವಾಗ ನಿಮ್ಗೊಂದು ಅಡ್ವಾಂಟೇಜ್ ಇದೆ. ಅದು ಏನು ಅಂತಂದ್ರೆ, ಆ ಮಾಯೆಯಲ್ಲೇ ಇರ್ತಕ್ಕಂತ ಕೆಲವೊಂದು ಪದಾರ್ಥಗಳನ್ನ ಹಂಗೆ ತಗೊಂಡ್ ಬರ್ತೀರಾ. ಅದಕ್ಕೆ ನಾವು ನಾಲೆಜ್ ಅಂತ ಕರಿತೀವಿ. ನೀವು ಕೇಳಬಹುದು, ಆ ಪೇಂಟ್, ಆ ಲೈಫ್ ಅನ್ನೋ ಪೇಂಟ್ ಅಲ್ಲಿ ಮುಳುಗಿರೋ ಬ್ರಷ್ ಮೇಲ್ ಬಂದಾಗ ಅದಕ್ಕೆ ಪೇಂಟ್ ಹತ್ತಿರುತ್ತೆ ಅಂತ ನೀವು ಅಂತಿರಲ್ಲ. ಆ ಪೇಂಟ್ ಕೂಡ ಮಾಯೆ ತಾನೆ, ಯಾಕಂದ್ರೆ ಅದು ಲೈಫ್ ಅನ್ನೋದೇ ಮಾಯೆ ಅಂತ ನೀವು ಹೇಳಿದ್ರೆ ಮೇಲ್ ಬಂದಿರೋದು ಮಾಯೆ ಇರ್ಬೇಕು ಅಂತ. ಅಲ್ಲೇ ಇರೋದು ಒಂದು ಮಿಸ್ಟೇಕ್. ಮಾಯೆ ಅಂತಂದ್ರೆ ಏನು, ಅದ್ರ ರೂಪ ಚೇಂಜ್ ಆಗ್ತಿರುತ್ತೆ. ಎಲ್ಲಿ ತನಕ ನಾವು ಮಾಯೆ ಒಳಗೆ ಮುಳುಗಿರ್ತೀವೋ ಅವಾಗ ಅದು ಮಾಯೆ ಇರುತ್ತೆ. ಯಾವಾಗ ನಾವು ಹೊರ ಬರ್ತೀವೋ ಅದು ಜ್ಞಾನವಾಗಿ ಪರಿಣಾಮ ಲೈಕ್ ಕನ್ವರ್ಟ್ ಆಗುತ್ತೆ, ಅದು ಜ್ಞಾನವಾಗುತ್ತೆ. ಆದ್ರೆ ಮತ್ತೆ ಒಂದು ಕ್ವಶನ್ ಬರುತ್ತೆ, ಅದು ಕನ್ವರ್ಟ್ ಆಗಿದ್ದು ಓಕೆ, ಬಟ್ ಅದು ಅದರ ಮೂಲ ರೂಪ ಒಂದೇ ತಾನೆ, ಅದೊಂದು ಮಾಯೆ. ಅದು ನೀವ್ ಮಾಯೆಯಿಂದ ಇದ್ರೇನು, ಮಾಯೆಯಿಂದ ಹೊರ ಬಂದ್ರೇನು, ನಿನ್ ಹತ್ರ ಇರೋಂತ ಮೆಟೀರಿಯಲ್ ಅದು ಮಾಯೇನೆ ಅಂತ. ಹೌದು, ಜ್ಞಾನ ಒಂದು ಮಾಯೆ ಇದ್ದಂಗೆ. ನಾವೇನೋ ತಿಳ್ಕಂತೀವಿ ಅಂತ ಅನ್ಕಂತೀವಲ್ಲ, ಅದೇ ನಮ್ಮ ಮಾಯೆ. ಯಾಕಂದ್ರೆ ಅದು ನಮ್ಮ ಈಗೋ. ನನಗೇನೋ ಒಂದು ಗೊತ್ತಿದೆ, ನನಗೆಲ್ಲ ತಿಳ್ಕೊಂಡಿದೀನಿ ಅಂತ ಅದೊಂದು ಫೀಲಿಂಗ್ ಬರುತ್ತೆ ಒಳಗೆ, ಅದೇ ಒಂದು ದೊಡ್ಡ ಮಾಯೆ. ಯಾಕೆ ಅಂತಂದ್ರೆ ನಿಜವಾದ ನಾಲೆಜ್ ಅನ್ನೋದು ಒಳಗಿಂದ ಹುಟ್ಟುತ್ತೆ. ಈ ಐನ್ಸ್ಟೀನ್ ಅವರು ಒಂದು ಮಾತು ಹೇಳಿದ್ರು, ನಿಜವಾದ ಎಜುಕೇಶನ್ ಅಂತಂದ್ರೆ ಏನು ಅಂತಂದ್ರೆ, ಶಾಲೆಯಲ್ಲಿ, ಕಾಲೇಜಲ್ಲಿ, ಯೂನಿವರ್ಸಿಟಿಯಲ್ಲಿ ಏನೇನ್ ಕಲಿಸಿರ್ತಾರೋ ಅದೆಲ್ಲ ಕಲ್ತಿದ್ದೆಲ್ಲ ಮರ್ತೋದ ಮೇಲೆ ಏನಾದ್ರೂ ಉಳಿದ್ರೆ ನಿಮ್ಮಲ್ಲಿ, ಅದು ನಿಜವಾದ ಎಜುಕೇಶನ್ ಅಂತ. ಯಾಕಂದ್ರೆ ಅವ್ರಿಗೆ ನಂಬಿದ್ರು ಅಂತಂದ್ರೆ ನಿಜವಾದ ಜ್ಞಾನ ಅನ್ನೋದು ಹೊರಗಡೆಯಿಂದ ಸಿಗಂತದಲ್ಲ. ಯಾರೋ ನಿಮಗೆ ಹೇಳ್ಬಿಟ್ಟು, ಯಾರೋ ಒಂದು ಟ್ರಾನ್ಸ್ಫರ್ ಮಾಡ್ಬಿಟ್ಟು ನಿಮಗೆ ಕೊಡಂತದಲ್ಲ. ಅದೆಲ್ಲ ಒಳಗಿಂದ ಬರ್ತಕ್ಕಂಥದ್ದು. ಇದು ಒಂದು ಸಿನಾರಿಯೋ, ಯಾಕೆ ನಾವು ಟ್ರೈ ಮಾಡ್ತೀವಿ ಜಾಸ್ತಿ ಅನ್ನೋದು. ಎರಡನೇ ಸಿನಾರಿಯೋ, ಸುಮ್ಮನೆ ಇರೋದ್ರಿಂದ ಎನ್ಲೈಟನ್ಮೆಂಟ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಇದಕ್ಕೆ ಸಡನ್ ಎನ್ಲೈಟನ್ಮೆಂಟ್ ಅಂತ ಕರಿತೀವಿ. ಇದು ಹೆಂಗಾಗುತ್ತೆ ಅಂತ ನೋಡಿದಾಗ, ಫಾರ್ ಎಕ್ಸಾಂಪಲ್, ಒಂದು ಗ್ಲಾಸ್ ಆಫ್ ವಾಟರ್, ಒಂದು ಗ್ಲಾಸ್ ಇಡಿ, ಅದರಲ್ಲಿ ವಾಟರ್ ಹಾಕಿ
ಆಗ ಅರ್ಧ ನೀರು ತುಂಬಿರುತ್ತೆ ಅದರಲ್ಲಿ. ಅದ್ರ ಮೇಲೆ ನೀವು ಚೇರ್ ಹಾಕೊಂಡು ಕೂಡ್ಬೇಕು. ಇವಾಗ ಸುಮ್ಮನೆ ಕೂಡ್ಬೇಕು, ಡಿಸ್ಟರ್ಬೆನ್ಸ್ ಏನೋ ಬರಬಾರ್ದು. ಆ ಗ್ಲಾಸ್ ಆಫ್ ವಾಟರ್ನೇ ನೋಡ್ತಾ ಕೊಡ್ಬೇಕು. ತುಂಬಾ ಸಿಂಪಲ್ ಅದು, ಅದ್ರಲ್ಲಿ ಏನೂ ಇಲ್ಲ. ತುಂಬಾ ಈ ದೊಡ್ಡ ಸತ್ಯ ಗೊತ್ತಾಗಂತದ್ದು, ಎಂಟರ್ಟೈನ್ಮೆಂಟ್ ಆಗೋಂಥ ವಿಚಾರ ಅದ್ರಲ್ಲಿ ಏನೂ ಇಲ್ಲ. ನೋಡಕ್ ಹಿಂಗ ಅನ್ಸುತ್ತೆ, ಬಟ್ ಒಂದ್ ಸ್ವಲ್ಪ ನನ್ನ ಮಾತುಗಳನ್ನ ಕೇಳಿ. ಆ ಗ್ಲಾಸ್ ಆಫ್ ವಾಟರ್ ಅಲ್ಲಿ ಅರ್ಧ ನೀರನ್ನ ಹಾಕಿ ಇಟ್ಟಿರ್ತೀರ. ಇವಾಗ ಕಾಮ್ ಆಗಿ ಮನಸ್ಸಿನ ಪೀಸಿಂದ ಆ ಸಿಚುವೇಶನ್ ನೋಡ್ತಾ ಕೂಡ್ಬೇಕು. ಮನಸ್ಸಿಗೆ ಏನೇನು ಬರುತ್ತೋ ಅದನ್ನ ಲಿಸ್ಟ್ ಮಾಡ್ತಾ ಹೋಗ್ಬೇಕು. ನಾನು ಆ ಗ್ಲಾಸ್ ಆಫ್ ವಾಟರ್ ಮುಂದೆ ಕೂತಿದ್ರೆ ಈ ತರ ಯೋಚನೆ ಮಾಡ್ತೀನಿ. ಹೆಂಗೆ ಅಂತಂದ್ರೆ, ಸುಮ್ಮನೆ ನೋಡ್ತಾ ಕೂತಿರ್ತೀನಿ. ನೋಡುವಾಗ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ, ಟಕ್ ಅಂತ. ಈ ಸಿಡ್ಲು ಹೆಂಗೆ ಹೊಡೆಯುತ್ತೋ ಆತರ ಒಂದು ಯೋಚನೆ ಬರುತ್ತೆ. ಏನಂತಂದ್ರೆ, ಗ್ಲಾಸ್ ಅರ್ಧ ತುಂಬಿದೆ, ಗ್ಲಾಸ್ ಅರ್ಧ ಖಾಲಿ ಇದೆ. ಎರಡು ಸತ್ಯಗಳು ಬಂತಲ್ಲಿ. ಒಂದು ಪಾಸಿಟಿವ್ ಮೆಂಟಾಲಿಟಿ, ಒಂದು ನೆಗೆಟಿವ್ ಮೆಂಟಾಲಿಟಿ, ಒಂದು ಆಪ್ಟಿಮಿಸ್ಟಿಕ್, ಒಂದು ಪೆಸಿಮಿಸ್ಟಿಕ್ ತರ. ಗ್ಲಾಸ್ ಅರ್ಧ ತುಂಬಿದೆ, ಗ್ಲಾಸ್ ಅರ್ಧ ಖಾಲಿ ಇದೆ ಅಂತ. ಓಕೆ, ಅದೊಂದು ಸತ್ಯ ಗೊತ್ತಾಗಿದೆ ಆ ಒಂದು ಸಿನಾರಿಯೋದಿಂದ, ಬಟ್ ನಾಟ್ ರಿಮಾರ್ಕಬಲ್. ಮತ್ತೆ ಇನ್ನೂ ಏನಾದ್ರು ಗೊತ್ತಾಗುತ್ತಾ ಸತ್ಯ ಅಂತ ಸುಮ್ಮನೆ ಕೊಡ್ತೀನಿ. ಅದೇ ಗ್ಲಾಸ್ ನ ನೋಡ್ತಾ ಇರುವಾಗ ಇನ್ನೊಂದು ಸತ್ಯ ಗೊತ್ತಾಗುತ್ತೆ. ಏನು ಅಂತಂದ್ರೆ, ಗ್ಲಾಸ್ ಅಲ್ಲಿ ನೀರಿದೆ, ನೀರಿರೋದಕ್ಕೆ ಗ್ಲಾಸ್ ಅಲ್ಲಿ ಏನೋ ಇದೆ ಅಂತ ಅನಿಸ್ತಾ ಇದೆ. ಬಟ್ ಗ್ಲಾಸ್ ಅಲ್ಲಿ ಎಂಟಿನೆಸ್ ಇರೋದ್ರಿಂದ ಅದರಲ್ಲಿ ನೀರ್ ಹೋಗಿ ಕುತ್ಕೊಂಡಿದೆ. ಗ್ಲಾಸ್ ಎಂಟಿ ಇರ್ಲಿಲ್ಲ ಅಂತಂದ್ರೆ ನೀರೇ ಇರ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಎಂಟಿನೆಸ್ ಗ್ರೇಟರ್ ದ್ಯಾನ್ ಸಮಥಿಂಗ್ ಅಂತ, ನಥಿಂಗ್ ಈಸ್ ಗ್ರೇಟರ್ ದ್ಯಾನ್ ಸಮಥಿಂಗ್ ಅಂತ. ಈಗ ಗ್ಲಾಸ್ ಖಾಲಿ ಇದ್ರೆ ತಾನೇ ಅದರಲ್ಲೂ ಏನಾದ್ರೂ ಒಂದು ಬರೋದು, ಏನಾದ್ರೂ ಇದ್ರೆ ಅದಕ್ಕೊಂದು ವ್ಯಾಲ್ಯೂ ಇರೋದು. ಗ್ಲಾಸ್ ಖಾಲಿ ಇಲ್ಲ ಅಂತಂದ್ರೆ ಅದ್ರೊಳಗೆ ಏನಿರುತ್ತೆ ಅಂತ. ಅವಾಗ ಮತ್ತೊಂದು ಹೈಯರ್ ಲೆವೆಲ್ ಆಫ್ ಸತ್ಯ ಗೊತ್ತಾಯ್ತು. ಅದೇ ಸಿಂಪಲ್ ಸಿನಾರಿಯಿಂದ ಏನು, ಎಂಟಿನೆಸ್ ಈಸ್ ಗ್ರೇಟರ್ ದ್ಯಾನ್ ಸಮಥಿಂಗ್ ಅಂತ. ಅಂದ್ರೆ ಪೊಟೆನ್ಶಿಯಲ್ ಜಾಸ್ತಿ ಇರೋದು ಎಂಟಿನೆಸ್ ಗೆ, ನಥಿಂಗ್ನೆಸ್ ಗೆ, ನಿರ್ವಾಣಕ್ಕೆ ಅಂತ. ಸ್ವಲ್ಪ ರಿಮಾರ್ಕಬಲ್ ಸತ್ಯ, ಬಟ್ ಮತ್ತೆ ಅಷ್ಟೊಂದು ನೋಟೇಬಲ್ ಅಲ್ಲ. ಮತ್ತೆ ಅದೇ ಸಿನಾರಿಯೋನ ಹಂಗೆ ಸೈಲೆಂಟ್ ಆಗಿ ನೋಡ್ತಾ ಕೂಡ್ತೀನಿ. ಇನ್ನೊಂದು 5 ನಿಮಿಷ ಆದ್ಮೇಲೆ ಇನ್ನೊಂದು ದೊಡ್ಡ ಸತ್ಯ ಗೊತ್ತಾಗುತ್ತೆ. ಅದು ಏನು ಅಂತಂದ್ರೆ, ನೀರಿಗೆ ಶೇಪ್ ಅನ್ನೋದಿಲ್ಲ, ಆದ್ರೂ ಅದು ಆ ಗ್ಲಾಸಿನ ಶೇಪ್ ಅಲ್ಲಿ ಇದೆ. ಯಾಕೆ ಅಂತ ಕ್ವಶನ್ ಮಾಡುತ್ತೆ ಮನಸ್ಸು. ಅವಾಗ ಗೊತ್ತಾಗ್ತಂತ ಸತ್ಯ ಏನು ಅಂತಂದ್ರೆ, ಗ್ಲಾಸ್ ಯಾವ ತರ ಶೇಪ್ ಇದೆಯೋ ಆ ತರ ನೀರಾಗುತ್ತೆ, ಆ ತರ ನೀರಿನ ಶೇಪ್ ಆಗುತ್ತೆ, ನೀರಿಗೆ ಶೇಪ್ ಅನ್ನೋದಿಲ್ಲ ಅಂತ. ಇದು ಇನ್ನೂ ಹೈ ಲೆವೆಲ್ ಆಗಿರ್ತಕ್ಕಂತ ಸತ್ಯ. ಇದನ್ನ ಹೆಂಗೆ ಲೈಫ್ ಅಪ್ಲೈ ಮಾಡಬಹುದು ಅಂತಂದ್ರೆ, ಲೈಫ್ ಅನ್ನೋದಕ್ಕೆ ಯಾರಿಗೂ ಮೀನಿಂಗ್ ಇಲ್ಲ. ಸುಮ್ಮನೆ ಎಲ್ಲರೂ ಹುಡ್ತಾರೆ, ಯಾರಿಗೂ ಹಿಂಗೆ ಅಂತೇಳಿ ಎಲ್ಲೂ ಬರ್ದಿಲ್ಲ. ಈ ಇಸ್ವಿಯಲ್ಲಿ ಇಷ್ಟು ದಿನದಲ್ಲಿ ಹಿಂಗ್ ಹುಟ್ಟಿದೆಯಲ್ಲ, ಈ ಟೈಮಲ್ಲಿ ನೀನ್ ಹಿಂಗ್ ಬದುಕಬೇಕು ಅಂತ ಯಾರಿಗೂ ಬರ್ದಿಲ್ಲ. ಅದ್ ಏನು ಅಂತಂದ್ರೆ, ಅವರು ಆ ಶೇಪ್ ಅಂತ ಏನ್ ಕರೆದ್ರೆ, ಆ ಗ್ಲಾಸಿನ ಶೇಪ್ ಅಂತ ಏನ್ ಕರೆದ್ರೆ, ಅದು ಅವ್ರ ಲೈಫಿನ ಮೆಂಟಾಲಿಟಿ. ಅದು ಶೇಪ್ ಆಫ್ ದೇರ್ ಮೆಂಟಾಲಿಟಿ. ಅವ್ರ ಮೆಂಟಾಲಿಟಿ ಹೆಂಗಿರುತ್ತೋ ಆ ಶೇಪ್ ತರ ಅವ್ರ ಲೈಫ್ ಆಗೋಗ್ಬಿಡುತ್ತೆ. ಸೊ ಇವೆಲ್ಲ ಸತ್ಯ ನನ್ನೊಳಗಿಂದ ಗೊತ್ತಾಗಿರೋದು. ಇವೆಲ್ಲ ಸತ್ಯ ಯಾವುದೇ ಬುಕ್ಕಿಂದ, ದೊಡ್ಡ ದೊಡ್ಡ ಜ್ಞಾನಿಗಳಿಂದ ಬಂದಿಲ್ಲ. ಆ ಚಿಕ್ಕ ಒಂದು ಗ್ಲಾಸ್, ಅರ್ಧ ತುಂಬಿರೋ ಗ್ಲಾಸ್ ಇಂದ ಈ ಒಂದು ಸತ್ಯ ಗೊತ್ತಾಗಿರೋದು. ಇಲ್ಲಿ ಈ ತರ ಹಿಂಗೆ ಸತ್ಯ ಗೊತ್ತಾಗ್ತಾ ಯಾವ ಲೆವೆಲ್ ರೀಚ್ ಆಗ್ತೀರಾ ಅಂತಂದ್ರೆ, ಸಡನ್ ಆಗಿ ಒಂದ್ ಲೆವೆಲ್ಗೆ ಹೈಯೆಸ್ಟ್ ನಾಲೆಜ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ನಾವು ಸಡನ್ ಎನ್ಲೈಟನ್ಮೆಂಟ್ ಅಂತ ಕರಿತೀವಿ. ಈ ಸಡನ್ ಎನ್ಲೈಟನ್ಮೆಂಟ್ ಯಾವತ್ತೂ ನಿಮಗೆ ಹೊರಗಿಂದ ಬರಲ್ಲ. ಇದನ್ನ ಮಾತ್ರ ಕ್ಲಿಯರ್ ಆಗಿ ಹೇಳ್ತೀನಿ. ಯಾರು ನಿಮಗೆ ಹೊರಗಿಂದ ಹಿಂಗ್ ಮಾಡಿದ್ರೆ ಎನ್ಲೈಟನ್ಮೆಂಟ್ ಆಗುತ್ತೆ ಅಂತ ಹೇಳ್ಕೊಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಆತರ ನೀವು ಸಾಧ್ಯ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಮತ್ತೆ ಅಲ್ಲಿ ಟ್ರೈ ಮಾಡ್ತಿದ್ದೀರಾ ಅಂತ. ಟ್ರೈ ಮಾಡಿದ್ರೆ ಆಗಲ್ಲ. ಡೋಂಟ್ ಟ್ರೈ ಹಾರ್ಡ್ ಅಂತ ಏನು ಚೈನೀಸ್ ಅವರು ಅಂತಾರೆ, ವೈ ಅಂತ. ಅದೇ ಅಲ್ಟಿಮೇಟ್ ಎನ್ಲೈಟನ್ಮೆಂಟ್. ಟ್ರೈ ಮಾಡದೆ ಸುಮ್ನೆ ನೀವು, ಇದು ಒಂದು ಎಕ್ಸಾಂಪಲ್ ಕೊಟ್ಟು ಕ್ಲಾಸ್ ಇಂದು, ಈ ತರ ನಿಮ್ ಲೈಫ್ ಅಲ್ಲಿ ಏನೋ ಒಂದು ಚೇಂಜ್ ಮಾಡಬೇಕಾಗಿರೋ ಒಂದು ನಿಮ್ದೇ ಆದ ಬಿಹೇವಿಯರ್, ಅಥವಾ ಏನೋ ಒಂದು ನೀವು ಚೇಂಜ್ ಮಾಡ್ತಿರೋದ ಥಿಂಗ್, ನಿಮಗೇನೋ ಬೇಕು ಅಂತಿರೋ ಒಂದು ವಸ್ತು, ಅದು ಪ್ರಾಬ್ಲಮ್ ಅಂತ ಇವಾಗ ಅನಿಸ್ತಿದೆ ನಿಮಗೆ. ಅದನ್ನ ಓವರ್ಕಮ್ ಮಾಡಕ್ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ಈ ತರ ನಾನು ಹೇಳಿದ್ನಲ್ಲ, ಸಣ್ಣ ಒಂದು ಎಕ್ಸಾಂಪಲ್ ನ ಸುಮ್ನೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಸಡನ್ ನಿಮಗೆ ಒಂದೇನೋ ಹೊಳೆಯುತ್ತೆ. ಆ ಸತ್ಯನೇ ಅತ್ಯಂತ ಹೈಯೆಸ್ಟ್ ಫಾರ್ಮ್ ಆಫ್ ನಾಲೆಜ್ ಇರುತ್ತೆ. ಇದೆಲ್ಲ ಆಗೋದು ಎಲ್ಲವನ್ನು ಬಿಟ್ಕೊಟ್ಟಾಗ, ಏನನ್ನು ಟ್ರೈ ಮಾಡದೇ ಇದ್ದಾಗ. ಆದ್ದರಿಂದ ಈ ಲೈಫ್ ಅನ್ನೋ ಕುದುರೆನ ತುಂಬಾ ಹೆಂಗೆ ಬಿಟ್ಬಿಟ್ಟು, ಯಾರಾದ್ರೂ ಯಾಕೆ ಹಿಂಗಿದ್ಯಾ ಅಂತ ನೀನ್ ಕೇಳಿದಾಗ, ನನಗೇನ್ ಗೊತ್ತು ಲೈಫ್ ನ ಕೇಳು ಅಂತೇಳಿ ಆ ಮನುಷ್ಯ ಹೇಳಿದ್ನಲ್ಲ, ಕುದುರೆ ಕೇಳೋ ಯಾಕಂಗ್ ಓಡ್ತಿದೆ ಅಂತೇಳಿ, ಅದು ಇರ್ರೆಸ್ಪಾನ್ಸಿಬಲ್ ಆನ್ಸರ್. ಆತರ ಕೊಡ್ಬಾರ್ದು. ಆದ್ದರಿಂದ ನಾನೊಂದು ಗ್ಲಾಸಿನ ಎಕ್ಸಾಂಪಲ್ ಕೊಟ್ನಲ್ಲ, ಸುಮ್ನೆ ಕೂತ್ಕೊಂಡ್ರೆ ಒಂದ್ ಲೆವೆಲ್ ಆಫ್ ಸತ್ಯ, ಅದಾದ್ಮೇಲೆ ಇನ್ನೊಂದ್ ಲೆವೆಲ್ ಆಫ್ ಸತ್ಯ, ಈ ತರ ಗೊತ್ತಾಗ್ತಾ ಆ ಇನ್ಫೈನೈಟ್ ಕಾನ್ಶಿಯಸ್ನೆಸ್ ಅಂತ ಏನಿದೆ ಅಲ್ಲಿಗೆ ರೀಚ್ ಆಗಲ್ಲ. ಬಟ್ ಅದು ಹತ್ರ ಹೋಗ್ತಾ ಹೋಗ್ತೀರ ನೀವು.
ಹಂಗೆ ಯಾರು ತುಂಬಾ ಮೇಲ್ ಹೋಗಿರ್ತಾರೋ ಅವ್ರನ್ನ ಎನ್ಲೈಟೆಡ್ ಬೀಯಿಂಗ್ಸ್ ಅಂತ ಕರಿತೀವಿ. ಅವರಿಗೆ ಎಲ್ಲವೂ ಗೊತ್ತಾಗಿರುತ್ತೆ, ಯಾಕಾಗುತ್ತೆ ಲೈಫಲ್ಲಿ ಎಲ್ಲವೂ, ಯಾಕೆ ನಮಗೆ ಹಿಂದೆ ಹಂಗಾಗಿತ್ತು, ಇವಾಗ ಯಾಕೆ ಹಂಗಾಗ್ತಿದೆ, ಮುಂದೆ ಏನಾಗುತ್ತೆ, ಎಲ್ಲವೂ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಪವರ್ ಆಫ್ ಲೆಟಿಂಗ್ ಗೋ, ದಿಸ್ ಇಸ್ ದ ಪವರ್ ಆಫ್ ಸೈಲೆನ್ಸ್, ದಿಸ್ ಇಸ್ ದ ಏನಂತ ಕರಿತೀವಿ, ಲೈಕ್ ಟ್ರೈ ಮಾಡದೇ ಇದ್ರೆ ಹೆಂಗೆ ಎಲ್ಲವೂ ನಮಗೆ ಸಿಗ್ತಾ ಹೋಗ್ತವೆ ಅನ್ನೋ ಒಂದು ಚಿಕ್ಕ ದೃಷ್ಟಾಂತಗಳು. ನಿಮಗೆ ಇದೇ ತರಹದ ಬ್ರಹ್ಮಾಂಡದ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.